ಇನ್ನು ವಿ ಸೋಮಣ್ಣ ಅವರು ಅಸಮಾಧಾನಗೊಂಡಿರುವಂತದ್ದು ಈಗ ದೆಹಲಿ ಹೋಗಿ ಬಂದಿರುವಂತ ನಿಟ್ಟಿನಲ್ಲಿ ಈಗ ಸಮಾಧಾನಗೊಂಡಿದ್ದಾರೆ. ಕಾರಣ ಇಷ್ಟೇ, ದೆಹಲಿಯಲ್ಲಿ ಜೆ.ಪಿ. ನಡ್ಡಾ ಹಾಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಈ ಭೇಟಿ ಸಂದರ್ಭದಲ್ಲಿ ಒಂದಿಷ್ಟು ಚರ್ಚೆ ನಡೆದಿರುವಂತದ್ದು. ಈ ಚರ್ಚೆಯಲ್ಲಿ ವಿ ಸೋಮಣ್ಣ ಅವರು ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ, ನನಗೆ ರಾಜ್ಯಸಭೆಗೆ ಅವಕಾಶವನ್ನ ಮಾಡಿಕೊಡಿ ಎನ್ನುವಂತಹ ಒಂದು ಬೇಡಿಕೆಯನ್ನ ವಿ ಸೋಮಣ್ಣ ಅವರು ಇಟ್ಟಿರುವಂತದ್ದು. ಜೆ.ಪಿ. ನಡ್ಡಾ ಹಾಗೆ ಅಮಿತ್ ಶಾ ಮುಂದೆ ವಿ ಸೋಮಣ್ಣ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಇದು ರಾಜ್ಯಸಭೆಗೆ ಅವಕಾಶವನ್ನ ಮಾಡಿಕೊಡಿ ಅಂತ ನಾನು ಹೇಳಿದ್ದೇನೆ ಅಂತ ವಿ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು 3 ಕ್ಷೇತ್ರ ಚುನಾವಣೆಯಲ್ಲಿ ನನಗಾದಂಥ ಫಲಿತಾಂಶ ಇದಾದ ಮೇಲೆ ದೂರವಾಣಿ ಮುಖೇನ ಮಾತನಾಡಿ ಕೆಲವರು ವಿಚಾರಗಳು ಹೇಳಿದ್ರು. ಅದಾದಮೇಲೆ ಬರೋಕ್ಕೆ ಹೇಳಿದ್ರು, ನಾನು ಬಂದಿರಲಿಲ್ಲ ಬೇಜಾರಾಗಿ. 4-5 ದಿನಗಳಾಯಿತು ಬಂದು. ಅಮಿತ್ ಶಾ ನಡ್ಡಾಜಿಯವರು ಹಿಮಾಚಲ ಪ್ರದೇಶನ ರಾತ್ರಿ ಬಂದಿದ್ದರು, ಅವರು ಕೂಡ ಭೇಟಿ ಮಾಡಿದ್ವಿ. ಅವ್ರಿಗೆ ಉಭಯ ಕುಶಲೋಪರಿ ಕೇಳಿದ್ವಿ. ಅದಾದಮೇಲೆ ಅಮಿತ್ ಶಾಜಿ ಹತ್ರ ಸುಮಾರು ಒಂದು 25-30 ನಿಮಿಷಕ್ಕೂ ಮೇಲ್ಪಟ್ಟು ನಾನೇ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ನಾಯಕನಿಗೆ ಇನ್ನೊಬ್ಬ ರಾಜ್ಯದ ಮಟ್ಟದಲ್ಲಿ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಆಗುವ ಹಿನ್ನಡೆಗೆ ಅವ್ರು ಸ್ಪಂದಿಸಿದ್ದು ನನಗೆ ತುಂಬ ಸಂತೋಷ ಉಂಟು ಮಾಡಿದೆ. ನೀವು ಇಲ್ಲಿ ಈಸಿಯಾಗಿ ಗೆಲ್ತಾ ಇದ್ದೀರಿ, ನಮ್ಮ ಮಾತನ್ನು ಕೇಳಿ ಇವತ್ತು ಅಲ್ಲಿ ಹೋಗಿ ನಿಮಗೆ ಸ್ವಲ್ಪ ಇದಾಗಿದೆ, ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ಇವೆಲ್ಲ ಜೀವನದಲ್ಲಿ ಬರ್ತಕ್ಕಂಥದ್ದೇ. ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಲೋಕಸಭೆ ಚುನಾವಣೆ ಯಾವ ರೀತಿ ಫೇಸ್ ಮಾಡಬೇಕು, ಅದನ್ನು ನಿಮಗೇನೇನು ಕೆಲಸ ಹಚ್ಚಬೇಕು ಅವೆಲ್ಲ ಹಚ್ತೀವಿ. ಮಾಡಿರಿ, ಕೆಲಸ ಮಾಡಿರಿ. ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ. ದೇಶ ಇವತ್ತು ಅಭಿವೃದ್ಧಿ ಆಗ್ತಾಯಿದೆ. ನಿಮ್ಮ ವೈಯಕ್ತಿಕವಾಗಿ ಕೆಲವು ತೊಂದರೆಗಳನ್ನು ಮರೆತು ನೀವು ಮುಖ್ಯವಾಹಿನಿಯಲ್ಲಿ ಬರಬೇಕು ಅನ್ನೋ ಮಾತನ್ನು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಪಾಲನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಾನು ಅದನ್ನು ಯಾವುದೂ ಚರ್ಚೆ ಮಾಡಲಿಲ್ಲ. ನಾನು ಅವ್ರಿಗೆ ನನಗೆ ರಾಜ್ಯಸಭಾ ದಯಮಾಡಿ ಆದರೆ ಸಾಧ್ಯವಾದರೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ರಾಜ್ಯಸಭಾ ಅವಕಾಶ ಮಾಡಿಕೊಡಿ, ನನಗೆ ಎಲ್ಲಾದರೂ 3 ಕಾನ್ಸ್ಟಿಟ್ಯೂನ್ಸಿಗಳು ಕೊಡಿ, ಎಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತಿರೋ ಅಲ್ಲಿ. ಅದನ್ನು ಯಾವ ರೀತಿ ನಿಮಗೆ ರಿಸಲ್ಟ್ ತರಬೇಕೋ ತರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಆ ಥರ ಅಂತಲ್ಲ, ರಾಜ್ಯಸಭೆ ಯಾವಾಗ ಬರ್ತದೋ ನಂಗೆ ಗೊತ್ತಿಲ್ಲ, ಅದು ನನಗೆ ಇದು ಗೊತ್ತಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡಿದೆ. ಮತ್ತು ಪಾರ್ಟಿಯಲ್ಲಿ ನಾನು ಕೆಲಸ ಮಾಡಬೇಕು, ಅವಕಾಶ ಮಾಡಿಕೊಡ್ಬೇಕು. ಮತ್ತು ಏನಿವತ್ತು ಅನಿರೀಕ್ಷಿತವಾಗಿ ಅವರು ಅಧ್ಯಕ್ಷ ಆಗಿದ್ದಾರೆ. ಇಲ್ಲ ಈಗಾಗಲೇ ನಾವು ಅವ್ರಿಗೆ ಏನೇನು ರೀತಿ ಸೂಚನೆ ಕೊಡಬೇಕು ಕೊಟ್ಟಿದ್ದೇವೆ. ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ನಿಮ್ಮನ್ನೆಲ್ಲ ಪರಿಗಣಿಸಿ ನಿಮ್ಮ ಸೀನಿಯಾರಿಟಿನ ಏನಾದ್ರು ಇದಾದರೆ ನಾವಿದ್ದೀವಿ. ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ನಡ್ಡಾ ಅವರಿದ್ದಾರೆ, ರಾಷ್ಟ್ರೀಯ ಹೈಕಮಾಂಡ್ ನಿಮ್ಮ ಜೊತೆಯಲ್ಲಿರ್ತದೆ. ನಾವು ಅದಕ್ಕೋಸ್ಕರವಾಗಿ ನೀವು ಕೆಲಸ ಮಾಡಿರಿ, ಒಳ್ಳೆಯದಾಗಲಿ. ನಾವಿದ್ದೀವಿ. ಬರ್ತೀನಿ ಬೆಂಗಳೂರಿಗೆ, ಬಂದು ಎಲ್ಲರನ್ನೂ ಕರೆದು ಕೂರ್ತು ಮಾತಾಡಿ ಒಂದು 2-3 ದಿವಸ ಅಲ್ಲೇ ಇದ್ದು ನಾವು ಚಾಲನೆ ಕೊಡೋಣ ಅನ್ನೋ ಮಾತು. ಹಿಂದೆ ಚುನಾವಣೆಯಲ್ಲಿ ಸೋತ ಬಳಿಕವೂ ಕೂಡ ಹೈಕಮಾಂಡ್ ತಮಗೊಂದು ಅಭಯ ನೀಡಿತ್ತು, ಸ್ಥಾನಮಾನವನ್ನು ಕೊಡ್ತೇವೆ ಅಂತ. ಅಂದರೆ ಯಾವ ರೀತಿಯ ಸ್ಥಾನಮಾನ ತಮಗೆ ಸಿಗುತ್ತೆ ಅಂತ ನಿರೀಕ್ಷೆ ಇದೆ? ಇವತ್ತು ಕೆಲವು ವಿಚಾರಗಳನ್ನು ಸನ್ಮಾನ್ಯ ಅಮಿತ್ ಶಾಜಿಯವರು ಮಾತಾಡಿದ್ದಾರೆ. ಅದನ್ನು ಅವ್ರು ಯಾವ ರೀತಿ ಕುಳಿತುಕೊಂಡು ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ. ಅವರು ನಿಮ್ಮ ಕೆಲಸನ ನಿಮ್ಮ ಮನೇಲಿ ಕೂರಿಸೋಲ್ಲ. ನಿಮ್ಮ ಕೆಲಸ, ನಿಮ್ಮ ಸರ್ವೀಸನ್ನು ನಾವು ಉಪಯೋಗಿಸ್ಕೋತೀವಿ. ಅದನ್ನು ಯಾವ ರೀತಿ ಉಪಯೋಗಿಸ್ಕೋತೀವಿ ಅನ್ನೋದು ನಿಮಗೆ ಇಷ್ಟೆಲ್ಲ ತಿಳಿಸ್ತೀವಿ. ದಯಮಾಡಿ ನೀವು ಆಕ್ಟಿವ್ ಆಗಿ ಹೆಂಗಿದ್ದೀರೋ ಅದೇ ರೀತಿ ಇರಬೇಕು. ನೀವು ರಾಜ್ಯಕ್ಕೋಸ್ಕರವಾಗಿ, ರಾಷ್ಟ್ರದ ಇವತ್ತಿನ ಒಂದು ಅಭ್ಯುದಯಕ್ಕೋಸ್ಕರವಾಗಿ ನರೇಂದ್ರ ಮೋದಿಯವ್ರ ಕೈ ಬಲಪಡಿಸಬೇಕು ಅನ್ನೋ ಮಾತನ್ನು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ನಾವು ನಡ್ಕೊಳ್ತೀವಿ. ತುಮಕೂರು ಲೋಕಸಭಾ ಅಂದರೆ ಚುನಾವಣೆ ನಿಮಗೆ ಹಿನ್ನಡೆ ಆಗಲಿಕ್ಕೆ ರಾಜಿ ಮಾಡ್ಕೊಂಡಿದ್ರು ಅಂತ